ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಬ್ರೊಕೋಲಿ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬ್ರೊಕೋಲಿಯಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೀವೇ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಹಾಗೆ ಇದು ಮಕ್ಕಳಿಗೆ ಎಸ್ಪೆಷಲಿ ತುಂಬ ಒಳ್ಳೆಯದು. ಅದಕ್ಕೆ ನಾನು ಬ್ರೊಕೋಲಿ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಈ ಬ್ರೊಕೋಲಿನ ನೀಟಾಗಿ ಎಲ್ಲ ಬಿಡಿಸ್ಕೊಂಡು, ಇದು ಸೇಮ್ ಕಾಲಿಫ್ಲವರ್ ಥರನೇ ಇರುತ್ತೆ, ಹೂಕೋಸು ಅಂತಿರಲ್ಲ ಅದೇ ಥರನೇ ಇರುತ್ತೆ, ಹೂಕೋಸು ಥರನೇ. ಅದನ್ನು ನೀಟಾಗಿ ಈ ಥರ ಬಿಡಿಸ್ಕೊಂಡು ಇದನ್ನು ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬಿಸಿನೀರನ್ನ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಎರಡನ್ನೂ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಸ್ವಲ್ಪ ಕುದೀತಾ ಇದೆ ಅಂದಾಗ ಈ ಬ್ರೊಕೋಲಿ ಏನು ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿರ್ತೀರಲ್ಲ ಅದನ್ನು ಈ ಬಿಸಿನೀರಿಗೆ ಹಾಕಿ ಒಂದು 5 to 6-7 ಮಿನಿಟ್ಸ್ ಸಾಕು. ಅಷ್ಟರಲ್ಲಿ ಅದು ಬೆಂದ್ಬಿಡುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಎಸ್ಪೆಷಲಿ ಮಕ್ಕಳಿಗಂತೂ ತುಂಬ ಬೆನಿಫಿಟ್. ಈಗ ನೋಡಿ, 1 ಕಪ್ ಮೈದಾ, 1 ಕಪ್ ಕಾರ್ನ್ಫ್ಲೋರ್, ಹಾಗೆ ಸ್ವಲ್ಪ ಒಂದು ಹಾಫ್ ಕಪ್ಪು ಇಲ್ಲ, ಒಂದು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಎಲ್ಲ ಥರದ ಪೌಡರ್, ಜೀರಾ ಪೌಡರ್, ಚಿಲ್ಲಿ ಪೌಡರ್, ಹಾಗೆ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಸಹ ಸೇರಿಸ್ಕೊಂಡು ನೀಟಾಗಿ ಕಲಸಿ ಇಟ್ಕೊಟ್ಬಿಡ್ತೀನಿ. ನೀರೇನು ಹಾಕ್ದಿರ ಹಾಗೆ ಕಲಸಿ ಇಟ್ಕೋಬೇಕು. ಯಾಕೆ ಅಂತಂದರೆ ನಾವು ಬ್ರೊಕೋಲಿನ ಬೇಯಿಸಿರ್ತೀರಲ್ವ ಅದರಲ್ಲೇ ತುಂಬ ನೀರಿನ ಅಂಶ ಬಿಡುತ್ತೆ. ಅದಕ್ಕೋಸ್ಕರ ಜಸ್ಟ್ ಈ ಥರ ಏನು ಮಾಡಬೇಕು ಅಂದರೆ ಪೌಡರ್ನ ಮಿಕ್ಸ್ ಮಾಡಿ ಪಕ್ಕಕ್ಕೆ ತೆಗೆದಿಕ್ಕೊಂಡ್ಬಿಡ್ತಾ ಇದ್ದೀನಿ. ಅದಾದಮೇಲೆ ಇದೆಲ್ಲ ಕಲಸಿದ ಆಗಷ್ಟರಲ್ಲಿ ಇಲ್ಲಿ ನೀರು ಕಾಯೋಷ್ಟರೊಳಗಡೆ ಏನು ಮಾಡ್ತೀನಿ ಅಂದರೆ ಈ ಬ್ರೊಕೋಲಿನೆಲ್ಲ ನೀಟಾಗಿ ಅದಕ್ಕೆ ಹಾಕ್ಬಿಟ್ಟು ಒಂದು 5 to 10 ಮಿನಿಟ್ಸ್ 5 to 6 ಮಿನಿಟ್ಸ್ ಸಾಕು, ಬೆಂದ್ಬಿಡುತ್ತೆ. ಇನ್ನೂ ಬೇಯಬೇಕು ಅಂತಂದರೆ ಒಂದು 10 ಮಿನಿಟ್ಸ್ ಬೇಯಿಸಬೇಕು. ಸ್ವಲ್ಪ ಕೆಲಸ ಜಾಸ್ತಿ ಆದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ತಿಂತೀರಿ, ತಿನ್ನಲ್ಲ ಅಂತಲ್ಲ, ಅಟ್ಲೀಸ್ಟ್ ಮನೇಲೇ ಮಕ್ಕಳು ಇಷ್ಟಪಡ್ತಾರೆ ಅಂತ ನಾನು ಈ ಥರ ಮಾಡಿಕೊಟ್ಟೆ. ನಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟರು. ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಏನೋ ಒಂದು ಮಾಡ್ತೀವಿ ಅಂದರೆ ಮನೆಯವರು ಇಷ್ಟಪಡಲಿ ಅಂತಲೇ ಮಾಡಿರ್ತೀರಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ದೆ. ನನ್ನ ಮಗ ಈಗಲೂ ಕೇಳ್ತಾ ಇದ್ದಾನೆ. ಬ್ರೊಕೋಲಿ ರೇರಾಗಿ ಸಿಗುತ್ತೆ. ಇನ್ನು ಒಂದು ರೆಸಿಪಿ ಮಾಡಿದೆ ನಾನು ಬ್ರೊಕೋಲಿಯಲ್ಲಿ ಟಿಫನ್ ಬಾಕ್ಸ್ಗೆ ಅಂದ್ಬಿಟ್ಟು, ಅದು ಸಹ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟು. ತುಂಬ ಚೆನ್ನಾಗಿತ್ತು. ಅದು ಏನೂ ಇಲ್ಲ, ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ನಾವು ಏನೇನು ಹಾಕ್ಕೊಡ್ಬೇಕು ಅಂದಾಗ ಈ ಥರ ಮಾಡಿ ಕೊಟ್ಟರೆ ಅವ್ರಿಗೆ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನಾನು ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಈರುಳ್ಳಿನ ಹಚ್ಕೋತಾ ಇದ್ದೀನಿ. ಇಲ್ಲಿ ಸಣ್ಣದಾಗಿ ಈರುಳ್ಳಿ ಹಚ್ಚಿ ಪಕ್ಕಕ್ಕೆ ತೆಗೆದಿಕ್ಕೋತಾ ಇದ್ದೀನಿ. ಇದನ್ನು ಬಂದು ಲಾಸ್ಟಲ್ಲಿ ಫ್ರೈ ಮಾಡ್ತೀವಲ್ವ, ಗೋಬಿಗೆ ಯಾವ ಥರ ನಾವು ಮಾಡ್ತೀವಲ್ವ ಅದೇ ಥರ ಮಾಡಲಿಕ್ಕೆ ಇದನ್ನು ಬೇಯಿಸಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. 5 ಮಿನಿಟ್ಸ್ ಆದಮೇಲೆ ಬ್ರೊಕೋಲಿ ಚೆನ್ನಾಗಿ ಬೆಂದಿರುತ್ತೆ. ಬೆಂದಿದೆಯಾ ಅಂತ ನೋಡೋದಕ್ಕೆ ಈ ಥರ ಫೋರ್ಕ್ನ ಯೂಸ್ ಮಾಡಿಕೊಂಡು ಅದನ್ನು ಈ ಥರ ಮುಟ್ಟಿದಾಗ ಅದು ನೀಟಾಗಿ ಸೇರಿಕೊಂಡಾಗ ಅದು ಬೆಂದಿದೆ ಅಂತ. ಬ್ರೊಕೋಲಿನೂ ಅಷ್ಟೇ ಕಲರ್ ನೋಡಿ ಎಲ್ಲ ಚೇಂಜ್ ಆಗುತ್ತೆ. ಆಮೇಲೆ ಈ ಥರ ತೂತ್ ಬಟ್ಲನ್ನ ತೊಗೊಂಡು ಈ ಬ್ರೊಕೋಲಿ ಏನಿರುತ್ತೋ ಅದನ್ನು ನೀಟಾಗಿ ಶೋಧಿಸಿ ತೆಗೆದಿಟ್ಕೋಬೇಕು. ಇದು ಶೋಧಿಸಿ ತೆಗೆದಿಟ್ಕೊಂಡ್ಮೇಲೆ ಈ ಥರ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ತಣ್ಣೀರನ್ನ ಸಹ ಸ್ವಲ್ಪ ಹಾಕಿದೆ, ಯಾಕೆಂದರೆ ತುಂಬ ಬಿಸಿ ಇರುತ್ತಲ್ವ, ಅದಕ್ಕೋಸ್ಕರ ತಣ್ಣೀರು ಹಾಕಿ ಇದು ಮಾಡಿದೆ. ಹಾಗೆ ಎಣ್ಣೆ ತೊಗೊಂಡು ಇದು ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬ್ರೊಕೋಲಿನೂ ರೆಡಿ ಆಗಿದೆ. ಹಾಗೆ ನಾನು ಏನು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ನೋ ಅದು ರೆಡಿ ಆಗಿದೆ. ಆ ಅಕ್ಕಿ ಹಿಟ್ಟು ಮಿಕ್ಸ್ಗೆ ಈ ಬ್ರೊಕೋಲಿಗಳನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪನೇ ಹಾಕೋತಾ ಇದ್ದೀನಿ, ಯಾಕೆಂದರೆ ಕ್ವಾಂಟಿಟಿ ಸ್ವಲ್ಪ ಹಾಕ್ಕೊಂಡ್ರೆ ನೀಟಾಗಿ ಅದು ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು. ಈ ಏನೇನು ನಾವು ಹಿಟ್ಟು ಹಾಕಿದ್ದೀವೋ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಈ ಥರ ನೀಟಾಗಿ ಸ್ವಲ್ಪ ಕಲಿಸ್ಬಿಡ್ಬೇಕು. ಎಲ್ಲ ಕಡೆ ಅದು ಮ್ಯಾರಿನೇಟ್ ಆಗಬೇಕು. ಸ್ವಲ್ಪ ನನಗೆ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ನೋಡಿ ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಅಂದರೆ ಅದು. ಆಮೇಲೆ ಒಂದು ಸ್ವಲ್ಪ ನೀರನ್ನ ಹಂಗೆ ಚುಮುಕ್ಸ್ಬಿಟ್ಟು, ನೀರಿನ ಅಂಶ ಬಿಟ್ಕೊಂಡ್ಮೇಲೆ ಈ ಥರ ಇರುತ್ತೆ, ಅದಕ್ಕೆ ಸ್ವಲ್ಪ ಸಾಕು, ಲೈಟಾಗಿ ಒಂದು ಸ್ವಲ್ಪ ಹಾಕ್ಕೊಂಡು ಏನು ಮಾಡ್ತಾಯಿದ್ದೀನಿ ಅದನ್ನ ನೀಟಾಗಿ
ಕಲಸಿಟ್ಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಒಂದು ಸೈಡಲ್ಲಿಂದ ತೊಗೊಂಡು ಇದನ್ನು ಕಲಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಹಾಕೋತಾ ಇಲ್ಲ. ನೀವು ಅಷ್ಟೇ ಮಾಡಿಕೊಡಿ ಮಕ್ಕಳಿಗೆ ಆಗಲಿ ಎಲ್ಲರಿಗೂ. ಹೆಲ್ತ್ ಬೆನಿಫಿಟ್ಸು ಜಾಸ್ತಿನೇ ಇದೆ, ಹಾಗೆ ಹೆಲ್ತಿಯಾಗೂ ಇರುತ್ತೆ. ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಬೋದು. ನನಗಂತೂ ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಅವರ್ ಕಟ್ ಮಾಡ್ಕೊಂಡ್ಮೇಲೆ 1 ಅವರ್ಗೆಲ್ಲ ಮಾಡಿಕೊಟ್ಟೆ. ನಾನು 5 o'clock ಸ್ಟಾರ್ಟ್ ಮಾಡಿದೆ, 6:30 ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ಟೈಮ್ ಅಷ್ಟೊತ್ತಿಗೆ ಇದು ಮಾಡಿಕೊಟ್ಟೆ. ನಮ್ಮ ಮನೇಲಿ ನಮ್ಮ ಮಾವ ನಮ್ಮ ಅತ್ತೆ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು, ನಮ್ಮ ಯಜಮಾನ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಹಾಗೆ ನೀವು ಎಲ್ಲ ಮಾಡಿ ಕೊಡಿ. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊತಾ ಇರಬೇಕು. ನನ್ನ ವಿಡಿಯೋ ಇದು ತುಂಬ ಎಡಿಟ್ ಮಾಡಲಿಲ್ಲ, ಯಾಕೆಂದರೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೋರಿಸ್ಬೇಕಲ್ವ, ಅದಕ್ಕೋಸ್ಕರ ರಾ ಆಗೇ ಇದೆ. ಎಲ್ಲೂ ನಾನು ಕಟ್ಟು ಏನೂ ಮಾಡಲಿಲ್ಲ, ಹಂಗೆ ರಾ ಆಗೇ ಇಟ್ಟಿದ್ದೀನಿ. ಈ ಥರ ನೋಡಿ ನೀಟಾಗಿ ಫ್ರೈ ಮಾಡಿ ಎಲ್ಲನೂ ಪಕ್ಕಕ್ಕೆ ತೆಗೆದಿಟ್ಕೊಬಿಡ್ತಾ ಇದ್ದೀನಿ. ಸ್ವಲ್ಪನೇ ಬಿಡ್ತಾ ಇದ್ದೀನಿ, ಜಾಸ್ತಿ ಬಿಡ್ತಿಲ್ಲ. ಹಂಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಹಾಗೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಹಾಗೆ ನಿಂಬೆಹಣ್ಣು. ವೆನಿಗರ್ ಇಲ್ಲದೆ ಇರೋ ಕಾರಣ ನಾನು ಇಲ್ಲಿ ನಿಂಬೆಹಣ್ಣೆ ಬಳಸಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ನ ಒಂದು ಚಿಕ್ಕ ಬಟ್ಲಲ್ಲಿ ನೀಟಾಗಿ ಕಲಸಿಟ್ಕೋತಾ ಇದ್ದೀನಿ. ಅದು ಸಹ ಈ ಒಗ್ಗರಣೆಗೆ. ಈಗ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಏನು ಫ್ರೈ ಮಾಡಿರ್ತೀನೋ ಅದೇ ಎಣ್ಣೆನೇ ಸ್ವಲ್ಪ ಬಳಸ್ತಾ ಇದ್ದೀನಿ. ಇದಕ್ಕೆ ನಾವು ಏನೇನೆಲ್ಲ ಹಚ್ಚಿಟ್ಕೊಂಡಿದ್ವಲ್ವ, ಶುಂಠಿ, ಹಾಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೋಬೇಕು. ಹಾಗೆ ಇದಕ್ಕೇನೆ ಟೊಮ್ಯಾಟೊ ಸಾಸ್, ಹಾಗೆ ವೆನಿಗರ್ ಬದಲಾಗಿ ನಾನಿಲ್ಲಿ ನಿಂಬೆಹಣ್ಣು ಬಳಸಿದ್ದೀನಿ. ಹಾಗೆ ಸೋಯಾ ಸಾಸ್ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ. ಇದೇನು ಬೇಕಾಗಿಲ್ಲ, ಜಾಸ್ತಿ ಹೊತ್ತೇನು ಮಾಡೋದೇನಿಲ್ಲ, ಒಂದು 2 minutes ಅಷ್ಟೇ. ಇದು ಪ್ರೋಸೆಸ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಬ್ರೊಕೊಲಿನ ಕಟ್ ಮಾಡಿ ಅದನ್ನು ಬೇಯಿಸ್ಕೊಂಡು ಅದು ಫ್ರೈ ಮಾಡೋವರೆಗೂ ಅಷ್ಟೇ. ಫ್ರೈ ಮಾಡಿ ಇಟ್ಕೊಂಡ್ಮೇಲೆ ಇವೆಲ್ಲ ಈಸಿಯಾಗಿ ಮಾಡಿಬಿಡ್ಬೋದು. ಎಲ್ಲನೂ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಇಲ್ಲಿ ಕ್ಯಾಪ್ಸಿಕಮ್ ಸಹ ಬಳಸಿದ್ದೀನಿ ನಾನು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಾನು ಎಲ್ಲ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಕೋಬೇಕು ಅಂದ್ಕೊಂಡೆ, ಸರ್ವ್ ಮಾಡ್ತಾಯಿದ್ದೆ, ಇದರಲ್ಲಿ ನಾನು ಕ್ಯಾಪ್ಚರೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿನ ಹಾಕ್ಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂಗೆ ವಿಡಿಯೋ ಮಾಡಿಕೊಟ್ಟಿದ್ದು ನಮ್ಮ ಅತ್ತೆಗೆ ಹಾಗೆ ನಮ್ಮ ನಾದಿನಿಗೆ ಇಬ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಒಂದೇ ಕೈಯಲ್ಲಿ ಇನ್ನೂ ನಾನು ಯಾವುದೂ ಗ್ಯಾಜೆಟ್ಸ್ ಇನ್ನೂ ತೊಗೊಂಡಿಲ್ಲ. ಹಾಗೆ ಮಾಡೋದಕ್ಕೆ ಸ್ವಲ್ಪ ಆವಾಗವಾಗ ಲೈಟ್ ಇಶ್ಯೂಸ್ ಆಗುತ್ತೆ. ಒಬ್ಬಳೇ ವಿಡಿಯೋ ಮಾಡಿಕೊಂಡು ರೆಸಿಪಿನೂ ಮಾಡಬೇಕು ಅಂತ. ಹಾಗೆ ಇಲ್ಲಿ ಸ್ವಲ್ಪ ಪುಡಿಗಳನ್ನೂ ಸಹ ತೊಗೊಂಡಿದ್ದೀನಿ, ಎಲ್ಲ ಒಂದೊಂದು ಸ್ವಲ್ಪ ಅಷ್ಟೇ. ಚಿಲ್ಲಿ ಪೌಡರು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಫ್ಲೇವರು, ಇದಕ್ಕೂ ಎಲ್ಲ ಹಿಡಿದಾಗ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಿತ್ತು. ಎಲ್ಲನೂ ಸ್ವಲ್ಪ ಜೀರಾ ಪೌಡರ್, ಧನಿಯಾ ಪೌಡರ್, ಹಾಗೆ ಗರಂ ಮಸಾಲ ಇಷ್ಟೇ. ಇನ್ನೇನು ಚಿಲ್ಲಿ ಪೌಡರ್ ಹಾಕಿಲ್ಲ, ಯಾಕಂದರೆ ಚಿಲ್ಲಿ ಹಾಕಿದ್ದೀವಲ್ಲ. ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಬೇಯಿಸೋಕ್ಕೆ ಹಾಕಿದ್ದೀನಿ, ಇದಕ್ಕೂ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಬಳಸ್ತಾ ಇದ್ದೀನಿ. ಎಲ್ಲರೂ ಪಿಂಕ್ ಸಾಲ್ಟ್ನ ಬಳಸಿ ಆದಷ್ಟು. ಅದರಲ್ಲಿ ಸ್ವಲ್ಪ ಅಯೋಡಿನ್ ಅಂಶ ಜಾಸ್ತಿ ಇಲ್ಲ ವೈಟ್ ಸಾಲ್ಟ್ಗಿಂತ, ಅದಕ್ಕೋಸ್ಕರ ನಾವು ಮನೆಯಲ್ಲಿ ಪಿಂಕ್ ಸಾಲ್ಟೇ ಬಳಸ್ತೀವಿ. ಇದು ಸ್ವಲ್ಪ ಬೆಂದಾದಮೇಲೆ ಸೋಯಾ ಸಾಸ್ ಸ್ವಲ್ಪ ಹಾಕ್ತಾಯಿದ್ದೀನಿ.
ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಸೋಯಾ ಸಾಸ್ ಆಗಲಿ. ಈಗ ನೆಕ್ಸ್ಟು ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೆಟೊ ಸಾಸ್. ಯಾರೆಲ್ಲ ರೆಸಿಪಿ ಇಷ್ಟ ಆಯಿತೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಹೊಸ ಹೊಸ ರೆಸಿಪೀಸ್ನ ಹಾಕ್ತಾಯಿರ್ತೀನಿ. ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಕಾರ್ನ್ಫ್ಲೋರ್ ಮತ್ತು ನೀರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು, ಏನಕ್ಕೆ ಕಾರ್ನ್ಫ್ಲೋರ್ ಮಿಕ್ಸ್ನ ಹಾಕ್ತೀವಿ ಅಂದರೆ ಆ ಥಿಕ್ನೆಸ್ ಬರುತ್ತೆ ಅಂತ ಅದನ್ನು ಹಾಕ್ತೀವಿ. ವೆನೇಗರ್ ಇಲ್ಲದೆ ಇರೋ ಕಾರಣ ನಾನಿಲ್ಲಿ ನಿಂಬೆಹಣ್ಣ ಸ್ವಲ್ಪ ಹಿಂಡ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಷ್ಟು ಹಾಕಿದ್ದೀನಿ. ನೋಡ್ರಿ, ಇದು ಬೆಂದಿದ್ದು ಆಗಿದೆ. ಇದು ಆಗಿದ ತಕ್ಷಣ ಏನು ಮಾಡ್ತೀನಿ, ನಾನು ಆ ಬ್ರೊಕೊಲಿ ಏನೆಲ್ಲ ಬೇಯಿಸಿಕೊಂಡಿದ್ನೋ ಅವನ್ನೆಲ್ಲ ಹಾಕೋತಾ ಇರ್ತೀನಿ. ಕಾರ್ನ್ಫ್ಲೋರ್ ಮಿಕ್ಸ್ ಇದನ್ನು ಸಹ ಹಾಕ್ಕೊತಾ ಇದ್ದೀನಿ. ನೋಡಿ, ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ಆ ಥಿಕ್ನೆಸ್ ಅನ್ನೋದು ಬಂದುಬಿಡ್ತಾ ಇದೆ. ಈಗ ಸ್ವಲ್ಪ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸ್ವಲ್ಪ ನೋಡಿಕೊಂಡು ಬ್ರೊಕೊಲಿ ಏನೇನು ಫ್ರೈ ಮಾಡಿಕೊಂಡಿದ್ದು ಅದನ್ನೆಲ್ಲ ಇದಕ್ಕೆ ಹಾಕ್ತಾ ಇರೋದು. ಬ್ರೊಕೊಲಿ ಎಲ್ಲ ಹಾಕಿ ಫ್ರೈ ಮಾಡಿರೋ ಬ್ರೊಕೊಲಿ ಎಲ್ಲ ಹಾಕಿ ನೀಟಾಗಿ ಎಲ್ಲ ತಿರುಗಿಸ್ಬಿಟ್ರೆ ಸೂಪರ್ ಡಿಲಿಷಿಯಸ್ ಹೆಲ್ದಿ ಬ್ರೊಕೊಲಿ ಮಂಚೂರಿಯನ್ ರೆಡಿ ಆಗೇ ಬಿಡುತ್ತೆ. ಇದಕ್ಕೆ ಮೇಲೆಗಡೆ ನಾನು ಸ್ವಲ್ಪ ಗಾರ್ನಿಷಿಂಗ್ ಥರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಹಾಗೆ ಈರುಳ್ಳಿ ಬೇಕಾಗಿರೋ ಈರುಳ್ಳಿ ಹಚ್ಕೊಡ್ಬೋದು. ನಾನಿಲ್ಲಿ ಸೌತೆಕಾಯಿ ಹಚ್ಚಿದ್ದೆ, ಆಲ್ರೆಡಿ ತೋರಿಸಿದ್ದೀನಿ. ಸೌತೆಕಾಯಿನ ಸೈಡಲ್ಲಿಟ್ಟು ಕೊಟ್ಟೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಮಾಡಿಕೊಂಡು ನಿಮ್ಮ ಮಕ್ಕಳಿಗೂ ತಿನ್ನಿಸಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ವಿಡಿಯೋಸ್ನ. ಆವಾಗೇ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರು ಚೆನ್ನಾಗಿ ಬರುತ್ತೆ, ನಿಮ್ಮ ಅಡುಗೆನೂ ಚೆನ್ನಾಗಿ ಬರುತ್ತೆ. ಸ್ಕಿಪ್ ಮಾಡ್ಕೊಂಡು ನೋಡಿದಾಗ ಆ ಪ್ರೋಸೆಸ್ ಯಾವುದೋ ಒಂದು ಸ್ಕಿಪ್ ಆಗಿಬಿಟ್ಟಿರುತ್ತೆ, ಟೇಸ್ಟು ಸಹ ಡಿಫರ್ ಆಗುತ್ತೆ. ನೋಡಿ, ರೆಡಿ ಆಗಿದೆ ಬ್ರೊಕೊಲಿ ಮಂಚೂರಿಯನ್. ಹಾಗೆ ನಾನು ರಾಗಿ ಸೂಪ್ ಮಾಡ್ಕೊಂಡಿದ್ದೆ, ಹಾಗೆ ವೆಜಿಟೇಬಲ್ ಅವಲಕ್ಕಿ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.